ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ನಾನು ನಿಮಗೆ ಮೋಸ್ಟ್ ವಾಂಟೆಡ್ ಮೈಸೂರು ಸಿಲ್ಕ್ ಸೆಮಿ ಕ್ರೇಪ್ ಜೊತೆಗೆ ಬಂದಿದ್ದೀನಿ. ಸೊ ಲಾಸ್ಟ್ ನಿಮ್ಗೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಆ ವಿಡಿಯೋದಲ್ಲಿ 2 ರಿಂದ 3 ಪೀಸ್ ಮಾತ್ರ ಉಳ್ಕೊಂಡಿದೆ. ತುಂಬಾ ಜನ ಎನ್ಕ್ವೈರಿನೂ ಮಾಡ್ತಾ ಇದ್ರು, ಬೇರೆ ಪೀಸ್ ಇದ್ರೆ ವಿಡಿಯೋ ಮಾಡಿ ಇಲ್ಲ ಫೋಟೋ ಕಳಿಸಿ ಅಂತ. ಸೊ ಫೋಟೋ ಕಳಿಸೋದು ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ತುಂಬಾ ಪೀಸಸ್ ಇನ್ನು ಅವೈಲೇಬಲ್ ಇತ್ತು, ನಾನು ಎಲ್ಲಾನು ಪೋಸ್ಟ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೋಸ್ಕರ ಅಂತ ಮತ್ತೆ ನಾನು ಮೈಸೂರು ಸಿಲ್ಕ್ ಸೆಮಿ ಕ್ರೇಪ್ನ ವಿಡಿಯೋನೇ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕ್ವಾಲಿಟಿ ಬಗ್ಗೆ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನೋಡಿ ಡಬಲ್ ಪ್ಯಾಟರ್ನ್ ಆಗಿರುತ್ತೆ. ಸೊ ಇದೆಲ್ಲಾನು ನಿಮಗೆ 1750 ರೂಪಾಯಿ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಡಬಲ್ ಪ್ಯಾಟರ್ನ್ದು 2200 ಎಬೋ ಇರೋ ಸಾರಿ, ನಾವು ಕೂಡ ಅದೇ ರೇಟ್ಗೆ ಸೇಲ್ ಮಾಡಿರೋದು. ಬಟ್ ಇವತ್ತು ಎಲ್ಲ ಸಾರಿ ಕೂಡ ನಿಮಗೆ 1750 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಬೇಗ ಬುಕ್ ಮಾಡ್ಕೊಳ್ಳಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ಸೇಮ್ ಪ್ಯಾಟರ್ನು ಸೇಮ್ ಕಲರು ಮತ್ತೆ ರೀಸ್ಟಾಕ್ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಪ್ಯಾಟರ್ನ್ ಚೇಂಜ್ ಆಗ್ತಾ ಹೋಗುತ್ತೆ. ಏನಂದ್ರೆ ನೀವು ಇದನ್ನ ಶಾಂಪು ವಾಶ್ ಮಾಡ್ಬೋದು, ಯಾಕಂದ್ರೆ ಈಗ ನಾನು ವೇರ್ ಮಾಡಿದ್ದೀನಲ್ಲ. ಸೊ ಬ್ಲ್ಯಾಕ್ ಕಲರ್ ಸಾರಿಯನ್ನೇ ನಾನು ಒಂದ್ಸಲ ಶಾಂಪು ವಾಶ್ ಮಾಡಿ ನೋಡಿದ್ದೀನಿ, ನನಗೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ನಾವು ಮ್ಯಾನುಫ್ಯಾಕ್ಚರ್ ಅಲ್ವಾ. ಸೊ ನಮಗೆಲ್ಲ ಇವಾಗ ಒಂದೊಂದೇ ಸಾರಿ ವಾಶ್ ಮಾಡಿ ನಾವು ಚೆಕ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸೈಡಲ್ಲಿ ಈ ಥರ ಸಾರಿಗಳನ್ನ ಸೈಡಲ್ಲಿ ಒಂಚೂರು ವಾಶ್ ಮಾಡಿ ನೋಡಿ. ನಿಮ್ಮ ಕಲರ್ ಹೋಗ್ತಾ ಇಲ್ಲ, ಈ ಥರ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಫುಲ್ ಸಾರಿಯನ್ನು ವಾಶ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಡ್ರೈ ವಾಶಕ್ಕೆ ಕೊಡಿ. ಸೊ ಯಾಕಂದರೆ ನಾವು ಹಳ್ಳಿಲಿದ್ದವರಿಗೆ ಡ್ರೈ ವಾಶ್ ಮಾಡಿಸಿ ಅಂದರೆ ಪಾಪ ಅವರಿಗೂ ಕೂಡ ಕಷ್ಟ ಆಗುತ್ತೆ. ಸೊ ಇದು ನೋಡಿ, ಇದೆಲ್ಲ 2500 ರೇಂಜಿನ ಸ್ಯಾರಿ, ಅಷ್ಟು ಚೆನ್ನಾಗಿರೋ ಮಟೀರಿಯಲ್ ಇದೆಲ್ಲ. ಯಾವ ಸ್ಯಾರಿ ತೊಗೊಂಡ್ರು ನಿಮಗೆ 1750 ರುಪೀಸ್ಗೆ ಕೊಡ್ತಾ ಇದ್ದೀನಿ ಇವತ್ತು. ಓಕೆ, ಈಗ ನಾನು ವೇರ್ ಮಾಡಿದ್ದೀನಲ್ಲ ಸೇಮ್ ಪ್ಯಾಟರ್ನ್ ನೋಡಿ, ಬಟ್ ಗ್ರೀನು, ಬಾಟಲ್ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿತ್ತೆ ಗೊತ್ತಾ. ಮತ್ತು ಇನ್ನೊಂದು ಏನಂದರೆ, ತುಂಬ ಜನ ಬ್ಲ್ಯಾಕ್ ಕಲರ್ ಸಾರಿ ತೊಗೊಳ್ಳೋಕ್ಕೆ ಸ್ವಲ್ಪ ಡೌಟ್ ಮಾಡ್ತಿರಲ್ಲ. ಇವಾಗ ನನಗೂ ಅರ್ಥ ಆಗುತ್ತೆ. ಸೊ ಮನೇಲೆಲ್ಲ ಫಂಕ್ಷನ್ಗೆಲ್ಲ ಬ್ಲ್ಯಾಕ್ ಯಾಕೆ ವೇರ್ ಮಾಡ್ತೀರಾ ಅಂತ ಬೈತಿರಲ್ಲ. ಸೊ ಬ್ಲ್ಯಾಕ್ ಹಾಕ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಅದು ಕೂಡ ಒಂದು ಕಲರ್. ಹೆಣ್ಮಕ್ಳಿಗೆ ಸ್ವಲ್ಪ ಬ್ಲ್ಯಾಕ್ ಕಲರೇ ಯಾವತ್ತೂ ಇಷ್ಟ ಆಗುತ್ತೆ. ಬಟ್ ಏನಂದರೆ ನೀವೇನು ಮಾಡಿ ಗೊತ್ತಾ, ಫುಲ್ ಬ್ಲ್ಯಾಕ್ ಹಾಕ್ಕೋಬೇಡಿ. ಇವಾಗ ನಾನು ಹೆಂಗೆ ಮನೇಲಿ ಎಸ್ಕೇಪ್ ಆಗಿದ್ದೀನಿ ನೋಡಿ. ಸೊ ಇವಾಗ ಆರೆಂಜ್ ಹಾಕ್ಕೊಂಡು ಬ್ಲ್ಯಾಕ್ ಹಾಕ್ಕೊಬಿಟ್ರೆ, ಏನು ಬ್ಲ್ಯಾಕ್ ಹಾಕ್ಕೊಂಡಿದ್ಯಾ ಅಂದರೆ ಇಲ್ಲ ಆರೆಂಜು ಜೊತೆಗಿದೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಜೊತೆಗೆ ಹಾಕ್ಕೊಂಡ್ರೆ ಸೊ ಏನು ಪ್ರಾಬ್ಲಮ್ ಆಗಲ್ಲ. ಯಾರಾದರೂ ನಿಮ್ಮ ಮನೆಯಲ್ಲಿ ನೀವು ಸ್ಯಾರಿ ಕೊಡಿಸ್ತಿದ್ದೀರ ಅಂದರೆ ಬ್ಲ್ಯಾಕ್ ಕಲರು ಕೊಡಿಸಿ, ಪಾಪ ಹೆಣ್ಮಕ್ಳಿಗೆ ತುಂಬ ಇಷ್ಟ ಬ್ಲ್ಯಾಕ್ ಕಲರ್ ಅಂದರೆ. ಸೊ ಫಂಕ್ಷನ್ಗೆ ಹಾಕ್ಕೊಂಡಿಲ್ಲ ಅಂದ್ರೂ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗುವಾಗ ಈ ಥರ ಎಲ್ಲ ವೇರ್ ಮಾಡ್ಕೋಬೋದಲ್ವಾ. ಸೊ ಹೆಣ್ಮಕ್ಳು ಯಾವ ಥರ ಬಟ್ಟೆ ಇಷ್ಟಪಡ್ತಾರೆ, ಯಾವ ಕಲರ್ ಇಷ್ಟಪಡ್ತಾರೆ ಅದನ್ನೇ ಕೊಡಿಸಿ, ತುಂಬ ರಿಸ್ಟ್ರಿಕ್ಟ್ ಮಾಡಬೇಡಿ. ಅವ್ರಿಗೂ ಒಂಥರ ತಾವು ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಇರುತ್ತಲ್ವಾ. ಸೊ ಗೊತ್ತಿಲ್ಲ ಎಷ್ಟು ಜನ ಬೈಕೋತಿದ್ದಾರೆ ಏನು ಅಂತ, ಇವಳು ಬಂದು ನಮಗೆ ಬುದ್ಧಿ ಹೇಳ್ತಿದ್ದಾಳಂತ. ಬಟ್ ನನ್ಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ ಹೆಂಗಂದರೆ, ನಮ್ಮ ಅಪ್ಪನಿಗೆ ಬ್ಲ್ಯಾಕ್ ಕಲರೇ ಇಷ್ಟ. ನಮ್ಮ ಅಪ್ಪ ಏನಾದರೂ ಸಾರಿ ತರ್ತಾರೆ ಅಮ್ಮನಿಗೆ ಅಂದರೆ ಅವ್ರು ಬ್ಲ್ಯಾಕೇ ತರ್ತಾರೆ. ಸೊ ನನಗೂ ಕೂಡ ತುಂಬ ಇಷ್ಟ. ನಮ್ಮ ಮನೇಲಿ ಯಾರು ನನಗೆ ಆ ಥರ ಬ್ಲ್ಯಾಕ್ ಹಾಕ್ಕೋಬೇಡ ಅಂತಲ್ಲ ಇನ್ನೂ ತನಕ ಯಾರೂ ಹೇಳಿಲ್ಲ. ಬಟ್ ತುಂಬ ಜನ ಫ್ರೆಂಡ್ಸ್ ಹೇಳಿರೋದನ್ನು ಕೇಳಿದ್ದೀನಿ. ಸೊ ಬ್ಲ್ಯಾಕ್ ಕಲರ್ ಹಾಕ್ಕೊಂಡ್ರೆ ಬೈತಾರೆ ಮನೇಲಿ ಅಂತ. ಸೊ ಅದಕ್ಕೋಸ್ಕರ ವೀಡಿಯೋದಲ್ಲಿ ಹೇಳೋಣ ಅಂತ ಅನ್ನಿಸ್ತು. ನೋಡಿ, ಇದೆಲ್ಲ ಡಬಲ್ ಪ್ಯಾಟರ್ನು. ಸೊ ಯಾವ ಥರ ಬುಕ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ, ನಾನು ಒಂದು ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯೂಟ್ಯೂಬಲ್ಲಿ. ನಾನು ನಿಜ ಹೇಳಬೇಕು ಅಂದರೆ, ನಾನು ಒಂದು ವೀಡಿಯೋನು ಎಡಿಟ್ ಮಾಡಲ್ಲ. ಸುಮಾರು ಜನ ಎಲ್ಲ ಮೆಸೇಜ್ ಮಾಡಿದ್ದೀರಾ, ಸೊ ಚೆನ್ನಾಗಿ ಎಡಿಟ್ ಮಾಡಿ ಹಾಕಿ ವೀಡಿಯೋನ ವ್ಯೂಸ್ ಆಗುತ್ತೆ ಅಂತ. ಆ್ಯಕ್ಚುಲಿ ನನಗೆ ಆ ಎಡಿಟಿಂಗ್ ಬಗ್ಗೆ ಅಷ್ಟೊಂದು ಐಡಿಯಾನೂ ಇಲ್ಲ, ಮತ್ತು ಗೊತ್ತಿಲ್ಲ ನನಗೆ ಅದರಲ್ಲಿ ಅಷ್ಟು ಇಂಟ್ರೆಸ್ಟು ಇಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಎಡಿಟ್ ಮಾಡಲ್ಲ, ಹಿಂಗೆ ಮಾತಾಡ್ತಾ ಇರ್ತೀನಿ, ಅದೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿರ್ತೀನಿ. ಅದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಹಾಕಿರ್ತೀನಿ, ಆಯಿತಾ. ಸೊ ಆ ನಂಬರ್ಗೆ ನೀವೇನು ಮಾಡಿ ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ. ಕಾಲ್ ಮಾಡಿದ್ರೂ ಓಕೆ, ಬಟ್ ನಂಗೆ ಮೆಸೇಜ್ ಮಾಡಿದ್ರೇ ಯಾವತ್ತೂ ನಾವು ಫ್ರೀ ಆದಾಗ ನಾವು ನೋಡಿರ್ತೀವಿ, ನಿಮ್ಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡಿದ್ರೆ ಒಂದೊಂದ್ಸಲ ರಿಸೀವ್ ಮಾಡೋಕ್ಕಾಗಿರಲ್ಲ. ಸೊ ನೀವೇನು ಮಾಡಿ, ಆ ನಂಬರ್ಗೆ ಮೆಸೇಜ್ ಮಾಡಿದ ತಕ್ಷಣ ಸ್ಕ್ರೀನ್ಶಾಟ್ ಕಳಿಸಿರಿ, ಆ ಪೀಸ್ ಅವೈಲೇಬಲ್ ಇದೆ ಅಂತ ಚೆಕ್ ಮಾಡ್ತೀವಿ. ಇಲ್ಲ ನಿಮಗೆ ಸ್ಕ್ರೀನ್ಶಾಟ್ ಕಳ್ಸೋಕ್ಕೆ ಬರಲ್ಲ ಅಂದರೆ ನೀವು ಕಾಲ್ ಮಾಡಿ ಯಾವ ಥರ ಮಟೀರಿಯಲು ಯಾವ ರೇಂಜ್ದು ಅಂತ ಹೇಳಿದ್ರೆ ಆ ಫೋಟೋಸನ್ನು ನಿಮಗೆ ಕಳಿಸ್ತೀವಿ. ಆವಾಗ ಏನು ಮಾಡ್ಬೋದು, ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಫೋಟೋದಲ್ಲಿ. ಸೊ ಯಾವುದೇ ಥರ ಇದ್ರೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಹಳ್ಳಿಲಿದ್ರೂ ನಿಮಗೆ ನಾನು ಸುಮ್ಮನೆ ಹೇಳ್ತಾ ಇರೋಲ್ಲ, ನಾನು ನಿಮ್ಮ ಮನೆ ಮಗಳು ಅಂತ. ಸೊ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಖಂಡಿತ ನನಗೆ ಕಾಲ್ ಮಾಡಿ. ನಾನು ಒಂದ್ಸಲ ರಿಸೀವ್ ಮಾಡಿಲ್ಲ ಅಂದ್ರೂ ನಾನು ನೋಡಿಬಿಟ್ಟು ಮಿಸ್ ಕಾಲ್ ನೋಡಿ ನಿಮಗೆ ಫೋನ್ ಮಾಡಿ ನಿಮ್ಗೆ ಯಾವ ಥರ ಬಟ್ಟೆ ಬೇಕೋ ಅದೇ ಥರ ಬಟ್ಟೆನ ಕಳಿಸ್ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ಯಾವತ್ತೂ ಇದೇ ಥರ ಇರಲಿ. ಚೆನ್ನಾಗಿರೋ ಮಟೀರಿಯಲ್ನ ನಾನು ಕೂಡ ಕೊಡೋಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಮಾರ್ಜಿನ್ ಇಟ್ಕೊಳ್ದೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ, ನನಗೆ ಬಂದ ರೇಟ್ಗೆ ಕೊಡ್ತಾ ಇದ್ದೀನಿ ಅಂತ ನಾನು ನಿಜವಾಗೂ ಸುಳ್ಳು ಹೇಳಲ್ಲ. ನಾನು ಮಾರ್ಜಿನ್ ಇಟ್ಕೊಂಡೇ ಮಾಡೋದು. ಬಟ್ ಏನಂದರೆ ಸ್ವಲ್ಪ ಕಡಿಮೆ ಮಾರ್ಜಿನ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ನನಗೆ ಲಾಭ ಮಾಡ್ಕೊಂಡು ಏನೋ ಒಂದು ಮಾಡಬೇಕು ಆ ಥರ ಇಲ್ಲ. ಸೊ ನಾನು ಖುಷಿಯಿಂದ ಮಾಡ್ತಾ ಇರೋ ಕೆಲಸ ಆಗಿರೋದ್ರಿಂದ ಮಾರ್ಜಿನನ್ನು ಕಡಿಮೆ ಇಟ್ಕೊಂಡು ಒಳ್ಳೆ ಮಟೀರಿಯಲ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನೋಡಿ,
ಇದು ಕೂಡ ಡ್ಯೂಯಲ್ ಪ್ಯಾಟರ್ನ್. ಇದೆಲ್ಲ 2500 ಎಬೋನೇ ಸೇಲ್ ಆಗ್ತಾ ಇರೋದು ಮಟೀರಿಯಲು. ಸೊ ಇದಿಷ್ಟು ಪೀಸು ಅವೈಲೇಬಲ್ ಇದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಬುಕ್ ಮಾಡ್ಕೊಳ್ಳಿ. ಹಾಗೆ ಮೈಸೂರು ಸಿಲ್ಕ್ ಸೆಮಿ ಕ್ರೇಪ್ ಆಗಿರುತ್ತೆ 1750 ರೂಪಾಯಿ ಆಗಿರುತ್ತೆ. ಹಾಗೆ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ಸು 80 ರೂಪಾಯಿ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಈ ಸಪೋರ್ಟಿಂದನೇ ನಾನು ಇಷ್ಟೊಂದು ರೀಸ್ಟಾಕ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಗಂಡು ಮಕ್ಕಳು ಸಪೋರ್ಟ್ ಮಾಡಿ ಶೇರ್ ಮಾಡಿ ನನಗೆ ಇಷ್ಟೊಂದು ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ನಿಮಗೋಸ್ಕರ ಇವಾಗ ಶರ್ಟು ಕೂಡ ಅವೈಲೇಬಲ್ ಇದೆ. ಓಕೆ, ಇದೊಂದು ಗ್ರೀನ್ ಕಲರ್ ತೋರ್ಸೋಕೆ ಮತ್ತೆ ಸಾರಿ. ಸೊ ನೋಡಿ, ಕಾಟನ್ ಶರ್ಟು ಕೂಡ ಅವೈಲೇಬಲ್ ಇದೆ, ನಾನು ತರಿಸಿದ್ದೀನಿ ಆಲ್ರೆಡಿ. ಬಟ್ ಏನಂದರೆ ಶರ್ಟನ್ನು ವೀಡಿಯೋ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಸೊ ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ. ಎಲ್ಲ ಕಾಟನ್ ಶರ್ಟ್ ಆಗಿರುತ್ತೆ, 500 ರುಪೀಸ್ ಒಳಗಡೆ ಇದೆ, ತುಂಬ ಚೆನ್ನಾಗಿರೋದು ಬಂದಿದೆ. ನಾನು ಒಂದ್ಸಲ ಅದು ಸೈಜದೆಲ್ಲ ಡೀಟೇಲ್ಸ್ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಗಂಡು ಮಕ್ಕಳದ್ದು ಅಂದರೆ 42 ಸೈಜ್ ಬರುತ್ತೆ, ಅದಂದರೆ ಎಕ್ಸೆಲ್ ಆಗುತ್ತೆ, ಆ ಥರದ್ದೊಂದು ಐಡಿಯಾ ನನಗೆ ಅಷ್ಟೊಂದಿಲ್ಲ. ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ನನಗೆ ಕರೆಕ್ಟಾಗಿ ಗೊತ್ತಾದಮೇಲೆ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಬುಕ್ ಮಾಡ್ಕೊಳ್ಳಿ. ಹೆಣ್ಮಕ್ಳು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಗಂಡು ಮಕ್ಕಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ನಿಮಗೂ ಕೂಡ ಒಂದು ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು. ಇದೇ ನಮ್ಮ ಬಗ್ಗೆ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.